ಕೆಲವಿಷ್ಟು ಮಂದಿ ಅಂತಾರ ಕೂಡಲ ಸಂಗಪ್ಪಗ ಪಾಪ ಹತ್ತೈತಿ ಅಂತ ಮಾತಾಡ್ತಾರೆ. ಅದಕ್ಕೆ ದೇವರು ಶಾಪ ಕೊಡ್ತಾನೆ. ಅದನ್ನು ನಾವು ಕಣ್ಣಿಲೆ ನೋಡ್ತೀವಿ. ಒಬ್ಬರು ನಾವು ರೌಡಿಸಮ್ ಮಾಡೀವಿ ಇದನ್ನು ಮಾಡೀವಿ ಅಂತಂದೇಳಿ ಅಂದ್ರೆ ನಾವು ಇವತ್ತ ರಾಜಕಾರಣ ತ್ಯಾಗ ಮಾಡ್ತೀವಿ. ಸ್ಟೇಷನ್ಗೆ ಹೋಗಿ ಹೊಡೆದಿದ್ದೈತಿ, ಗನ್ ತೋರಿಸಿದ್ದೈತಿ. ಕೆಲವಿಷ್ಟು ಮಂದಿ ಅಂತಾರ ಕೂಡಲ ಸಂಗಪ್ಪಗ ಪಾಪ ಹತ್ತೈತಿ ಅಂತ ಮಾತಾಡ್ತಾರೆ. ಕೂಡಲ ಸಂಗಮನಾಥ ಇಡೀ ರಾಜ್ಯಾದ್ಯಂತನ ಪಾಪ ಮಾಡಿದಾರೆ ತೊಳ್ಕೊಂಡು ಹೋಗ್ತಾರೆ. ಇಲ್ಲಿ ಅದನ್ನು ಕ್ಲೀನ್ ಮಾಡೋದು ಯಾ ನನ್ನ ಮಗನಿಗೂ ಆಗಂಗಿಲ್ಲ. ಅದಕ್ಕೆ ಆ ಕೂಡಲ ಸಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದೇಳಿ ನನ್ನ ಆ ದೇವರಲ್ಲಿ ಬೇಡ್ಕೊತೀನಿ. ನಮ್ಮ ನವಲೇರಿ ಮಠದ ಸಾಹೇಬ್ರಿಗೆ ರಾಜಕಾರಣಕ್ಕೆ ಮಾಡ್ತಾರೇನಿಲ್ಲ ಅಂತಾರೆ, ಮಾಡೋದಂಕರು ಶತಸಿದ್ಧ. ಅದು ಮುಂದಿನ ದಿನಮಾನಗಳಲ್ಲಿ ಕೆಲವಿಷ್ಟು ಪಕ್ಷಗಳು ಇದನ್ನು ಮಾಡೋಕೆ ಹತ್ಯಾರ, ಹೊಂದಾಣಿಕೆ ಮಾಡ್ಕೊಳಕ್ಕೆ ಹತ್ಯಾರ. ಹೊಂದಾಣಿಕೆ ಆತಂದ್ರೆ ಒಂದು ಪಕ್ಷಕ್ಕೆ ಸೇರೋ ಲಕ್ಷಣ ಐತಿ. ರಾಜ್ಯದ ನಾಯಕರು ಬೆನ್ನತ್ಯಾರ. ನಮ್ಮ ಸಾಹೇಬ್ರು ಮಾನ್ಯ ಬೆಂಗಳೂರಾಗ ಕರೆಸಿದ್ರು. ಎಲ್ಲ ನಮ್ಮ ಇದು ಹುಲ್ಗುನ್ ತಾಲೂಕಿನ ಜನರಿಗೆ ಇದನ್ನು ಎಲ್ಲರನ್ನೂ ಕಲಿಸ್ಕಾಟ ಇದನ್ನು ಒಪ್ಪಿಗೆ ತೊಗೊಂಡು ಕಾಟ ಹೇಳ್ತೀನಿ ಅಂತಂದಾರ. ಆಮೇಲೆ ದುಷ್ಟ ಸಾಯೋದು ಲೇಟು. ಆ ದುಷ್ಟ ಏನು ಮಾಡ್ತಾನಪ್ಪ, ದುಷ್ಟದಿಂದ ಏನು ಮಾಡ್ತಾನೆ, ದುಷ್ಟ ಒಬ್ಬವನ ಪಾಪ ಹಚ್ಕೊಳಂಗಿಲ್ಲ. ಅವ ದುಷ್ಟ ಇಲ್ಲಿ ಮ್ಯಾಲೆ ಕುಂತಿರ್ತಾನೆ. ಮ್ಯಾಲೆ ಕುಂತಾಗ ಅವ ದುಷ್ಟ ಏನು ಮಾಡ್ತಾನೆ, ಡೈರೆಕ್ಟ್ ಯಾರಿಗೆ ದುಷ್ಟನ ಮಾಡಂಗಿಲ್ಲ. ದುಷ್ಟನ ಕೈಯಾಗಿ ಎಷ್ಟು ಜನ ಇರ್ತಾರೆ, ಒಬ್ಬೊಬ್ಬರಿಗೆ ಹೇಳ್ತಾನವ ಒಂದೊಂದು ಪಾಪ ಮಾಡಕ್ಕೆ ಹಚ್ಚೋದು. ಆ ಪಾಪ ಮೊದಲು ಇವರೆಲ್ಲರಿಗೆ ಹತ್ಕೊಂಬರ್ಬೇಕದು. ಆ ಹತ್ಕೊಂಬಂದ ಮ್ಯಾಗ ಇವನಿಗೆ ಲೇಟ್ ಆಗತ್ತ. ಅದಕ್ಕೆ ಸಣ್ಣಗ ಇವು ಕತ್ಕೊಂತ ಹೋಗಿ ಇವನಿಗೆ ಬರೋದ್ರಾಗ ಲೇಟ್ ಆಗತ್ತ. ಅದಕ್ಕೆ ದೇವರು ಶಾಪ ಕೊಡ್ತಾನೆ. ಅದನ್ನು ನಾವು ಕಣ್ಣಿಲೆ ನೋಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಬಹಿರಂಗವಾಗಿಯೇ ಹೇಳ್ತೀವಿ ಮುಂದಿನ ದಿನಮಾನಗಳಲ್ಲಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಕ್ಕರು ಈ ತಾಲೂಕಿನೇ ಸತ್ತೋಗೈತಿದು. ಒನ್ ವೇ ಮಾಡಾಕತ್ತಿಬಿಟ್ರೆ ಒಂದು ಕೇಸು 2 ಕೇಸ್ ಇದ್ದರಿಗೆ ನಮ್ಮ ಬ್ರದರ್ದು ಮೊನ್ನೆ ಒಂದು PDO 10:15 5 ಗಂಟೆ ಮಟ್ಟ ಒಂದು ಲೆಟ್ರ್ ಕೊಡ್ಬೇಕಾಗಿರುತ್ತೆ. ಯಾವುದೇ ಇದ್ದರು ರಾತ್ರಿ 11-12ಕ್ಕೆ ಬಂದು ಇದನ್ನು ಕೊಡ್ತಾನೆ ಲೆಟ್ರು. ಅದಕ್ಕೆ ಫೋನ್ ಏನು ಆಮೇಲೆ ಸಾಯಂಕಾಲ ಭೇಟಿಯಾಗಿರ್ತಾನ. ಮುಂಚೆನೇ ಬಾ ಅಂತ ಹೇಳ್ತಾರೆ. ಅವ ಬಂದು ರಾತ್ರಿ 9-10ಕ್ಕೆ ಇದನ್ನು ಲೆಟ್ರ್ ಕೊಡೋಕೆ ಬರ್ತಾನೆ. ನೋಟಿಸ್ ಇಟಾತ್ನಾಗ ಯಾಕೆ ಬಂದು ಮುಂಜಾನೆ ಕೊಡ ಅಂತ ಒಂದು ಸ್ವಲ್ಪ ಒದರಾಡಿದ್ಸತ್ತೆ. ಅದಕ್ಕೊಂದು ಕೇಸ್ ಹಾಕಿ ರೌಡಿ ಸೀಟ್ರು ಇದನ್ನು ಮಾಡ್ಯಾರ. ನಮ್ಮೂರಲ್ಲಿ 90% ಅಲ್ಪಸಂಖ್ಯಾತರ ನಮ್ಮಿಂದಿರೋದು. SC ST ಮುಸ್ಲಿಮು ಅಲ್ಪಸಂಖ್ಯಾತರ ಎಲ್ಲ ಇರೋದು. ಅವ್ರು ಏನಾರ ಒಬ್ಬರು ನಾವು ರೌಡಿಸಮ್ ಮಾಡೀವಿ ಇದನ್ನು ಮಾಡೀವಿ ಅಂತಂದೇಳಿ ಅಂದ್ರೆ ನಾವು ಇವತ್ತ ರಾಜಕಾರಣ ತ್ಯಾಗ ಮಾಡ್ತೀವಿ. ಆಮೇಲೆ ಸ್ಟೇಷನ್ನಾಗ ಹೋಗಿ ಒಬ್ಬ PSI ಐನ್ಗೂಡನ್ನು PSIನ ಹೊಡೆಯಕ್ಕೆ ಹೋದ್ರೆ ಅದು ಕಾಣಲ್ಲ. SP ಆಯ್ತು DYSP ಆಯ್ತು ಅದನ್ನ ಯಾಕೆ ರೌಡಿ ಸೀಟ್ರ್ ಮಾಡೋಕ್ಕೆ ತಯಾರಿಲ್ಲ? ಒಂದು ಸ್ಟೇಷನ್ ನುಗ್ಗಿ ಕಟ್ಟು ಹೊಡೆಯಕ್ಕೆ ಹೋಗ್ತಾರ, ಅದನ್ನ ಯಾಕೆ ತಯಾರಿಲ್ಲ? ಕಾನೂನು ಅಂದರೆ ಎಲ್ಲರಿಗೂ ಒಂದೇ ಇರಬೇಕು. ಒಬ್ರಿಗೆ ಒಂದು ಯಾಕೆ ಮಾಡಬೇಕು? ಅಂದರೆ ಈ ಆಡಳಿತನ ಕುಸಿದೋಗೈತಿ, ಸತ್ತೋಗೈತಿ. ಒಬ್ಬರು ಫಾಲೋವರ್ ಆಗ್ಯಾರ. ಆಮೇಲೆ PSI ಅವಕ್ಕೆ ಏನಾಗ್ಬಿಟ್ಟೈತಿ, ಇನ್ನು ಏನರ ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ ಬೇರೆ ಸ್ಟೇಷನ್ ಸಿಗಲ್ಲ, ಅನಿವಾರ್ಯ ಐತೆ ಅಂತಂದೇಳಿ ಹೇಳಿದ್ದು ಕೇಳ್ಕೊತೋ. ಆದ್ರೆ ಒಂದು ನೈತಿಕೆ ಅನ್ನೋದು ಇರುತ್ತೆ. ನೈತಿಕದ ಮ್ಯಾಗ ಅಲ್ಲಿ ಏನು ಪ್ರಮಾಣ ಮಾಡಿ ಬಂದಿರ್ತೀರಿ ಅದರ ಮಾಡಬೇಕು. ಸತ್ಯ ಅಸತ್ಯ ಏನನ್ನ ತಿಳ್ಕೊಬೇಕು. ಅದನ್ನೆಲ್ಲ ಬಿಟ್ಟು ಒಂದು ಸೈಡ್ ಯಾರು ರೌಡಿ ಇರ್ತಾರೆ ರೌಡಿ ಮಾಡಲಿ, ಅದಕ್ಕೆ ಸ್ವಾಗತ. ರೌಡಿ ಇರಲಾರ್ದಾರ ರೌಡಿ ಅಂತಂದೇಳಿ ಇದನ್ನು ಮಾಡಿ ಯಾವ ದಿಕ್ಕಿಗೆ ಒಯ್ಯಕತ್ತಾರೆ ಈ ಸಮಾಜನ? ಯಾಕೆ ಕೇಸ್ ಇಲ್ಲ, ಯಾರು ಇಲ್ಲ, ಸ್ಟೇಷನ್ಗೆ ಹೋಗಿ ಹೊಡೆದಿದ್ದೈತಿ, ಗನ್ ತೋರಿಸಿದ್ದೈತಿ, ಯಾವುದಿಲ್ಲ, ಎಲ್ಲದೈತಿ. ಮತ್ತು ಒಬ್ರಿಗೊಂದು ಯಾಕೆ ಸ್ಟೇಷನ್ ತೆಗೆದು ನೋಡ್ರಿ. ನಾನು ಮಾಹಿತಿ ಹಾಕಿನಾಗ ಕೇಳ್ತೀನಿ ಇದನ್ನು. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.